Welcome to Banking Learned Operation class. In this video, I discuss on next special type of customer, that is executors and administrators. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸಿಕ್ಯೂಟರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ ಅನ್ನೋ ಸ್ಪೆಷಲ್ ಟೈಪ್ ಆಫ್ ಕಸ್ಟಮರ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್. ಸೊ ಎಕ್ಸಿಕ್ಯೂಟರ್ಸ್ ಅಂದರೆ ಯಾರು? ಆ್ಯಕ್ಚುಲಾಗಿ ಎಕ್ಸಿಕ್ಯೂಟರ್ಸ್ ಆರ್ ಪರ್ಸನ್ಸ್ ಹೂ ಆರ್ ಅಪಾಯಿಂಟೆಡ್ ಬೈ ದಿ ಟೆಸ್ಟೇಟರ್. ಟೆಸ್ಟೇಟರ್ ಅಂದರೆ ಇಲ್ಲಿ ಮೇಕರ್ ಆಫ್ ವಿಲ್ ಅಂತೇಳಿ ಅರ್ಥ. ಯಾರು ವಿಲ್ ಮಾಡ್ತಿರ್ತಾನಲ್ಲ, ಯಾವುದೋ ಒಂದು ಪ್ರಾಪರ್ಟಿ ಇರುತ್ತೆ ಅಥವಾ ಒಂದು ದುಡ್ಡು ಇರ್ಬೋದು. ಸೊ ಆಫ್ಟರ್ ದ ಡೆತ್ ಆಫ್ ಸೋ ಪರ್ಸನ್ ದ ಪ್ರಾಪರ್ಟಿ ಬಿಲಾಂಗ್ಸ್ ಟು ಹೂಮ್ ಅನ್ನೋದಕ್ಕೆ ಒಂದು ವಿಲ್ಲನ್ನು ಮಾಡ್ತಾರೆ. ಬದುಕಿರುವಾಗಲೇ ಅವರು ವಿಲ್ಲನ್ನು ಮಾಡ್ತಾರೆ. ಸೊ ಯಾರು ವಿಲ್ಲನ್ನು ಮಾಡ್ತಿರ್ತಾರೆ ಅವರನ್ನು ನಾವು ಟೆಸ್ಟೇಟರ್ ಅಂತ ಕರಿತೀವಿ. ಸೊ ಟೆಸ್ಟೇಟರ್ ಏನು ಮಾಡ್ತಾರೆ ಅಂದರೆ ಆ ವಿಲ್ಲಲ್ಲಿ ಸೊ ಇದು ಡೆತ್ ಆಫ್ ಟೆಸ್ಟೇಟರು ಈ ಪ್ರಾಪರ್ಟಿ ಯಾರಿಗೆ ಸೇರಬೇಕು ಮತ್ತು ಈ ದುಡ್ಡು ಯಾರಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಲ್ ಬರೆದು ಬಿಡ್ತಾರೆ ಅವರು. ಸೊ ವಿಲ್ ಬರೆಸಿ ಸೊ ಅದನ್ನು ಒಬ್ಬ ಪರ್ಸನ್ಗೆ ಎಂಟ್ರಸ್ಟ್ ಮಾಡ್ತಾರೆ. ಆ ಪರ್ಸನ್ನೇ ಎಕ್ಸಿಕ್ಯೂಟರ್ಸ್ ಅಂತೇಳಿ. ಸೊ ಎಕ್ಸಿಕ್ಯೂಟರ್ಸ್ ಏನು ಮಾಡಬೇಕು ಅಂದರೆ ವಿಲ್ ಪ್ರಕಾರ ಏನಿರುತ್ತೋ ಆ ರೀತಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಎಕ್ಸಿಕ್ಯೂಟರ್ಸ್ ಆರ್ ಪರ್ಸನ್ಸ್ ಹೂ ಆರ್ ಅಪಾಯಿಂಟೆಡ್ ಬೈ ದಿ ಟೆಸ್ಟೇಟರ್, ದಟ್ ಈಸ್ ಮೇಕರ್ ಆಫ್ ವಿಲ್, ಫಾರ್ ದಿ ಪರ್ಪಸ್ ಆಫ್ ಎಕ್ಸಿಕ್ಯೂಟಿಂಗ್ ದ ವಿಲ್ ಆಫ್ಟರ್ ದಿ ಡೆತ್ ಆಫ್ ದಿ ಟೆಸ್ಟೇಟರ್. ಟೆಸ್ಟೇಟರು ಡೆತ್ ಆದಮೇಲೆ ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡೋ ಒಂದು ಪರ್ಪಸ್ಗೋಸ್ಕರ ಎಕ್ಸಿಕ್ಯೂಟರ್ಸ್ನ ಅಪಾಯಿಂಟ್ ಮಾಡಿರ್ತಾರೆ. ಯಾರು ಅಪಾಯಿಂಟ್ ಮಾಡಿರೋದು? ಟೆಸ್ಟೇಟರ್ ಅಂತೇಳಿ. ಟೆಸ್ಟೇಟರ್ ಅಂದರೆ ಮೇಕರ್ ಆಫ್ ವಿಲ್ ಅಂತೇಳಿ. ನೋಡಿ, ಟೆಸ್ಟೇಟರ್ ಈಸ್ ಎ ಮೇಕರ್ ಆಫ್ ವಿಲ್ಲನ್ನು ಬರ್ಸಿರ್ತಾನಲ್ವ ಅವನನ್ನು ನಾವು ಟೆಸ್ಟೇಟರ್ ಅಂತೇಳಿ ಕರಿತೀವಿ. ಹಾಗಾದರೆ ಅಡ್ಮಿನಿಸ್ಟ್ರೇಟರ್ಸ್ ಯಾರು? ಅಡ್ಮಿನಿಸ್ಟ್ರೇಟರ್ಸ್ ಅಂದರೆ ಈಗ ವಿಲ್ಲಲ್ಲಿ ಬರೆದಿರುವಂಥ ಪರ್ಸನ್ ಅವನು ವೆನ್ ಈಸ್ ನಾಟ್ ರೆಡಿ ಟು ಆ್ಯಕ್ಟ್ ಆ್ಯಸ್ ಅನ್ ಎಕ್ಸಿಕ್ಯೂಟರ್. ವಿಲ್ಲಲ್ಲಿ ಒಬ್ಬ ಪರ್ಸನನ್ನು ಅಪಾಯಿಂಟ್ ಮಾಡಿರ್ತಾರೆ, ನೀನು ಎಕ್ಸಿಕ್ಯೂಟರ್ ಆಗಿ ಈ ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡು ಆಫ್ಟರ್ ದಿ ಡೆತ್ ಆಫ್ ದಿ ಟೆಸ್ಟೇಟರ್ ಅಂಥೇಳಿ ಒಬ್ಬ ಪರ್ಸನ್ನ ಇಂಟ್ರೆಸ್ಟ್ ಮಾಡಿರ್ತಾನೆ. ಅವನು ವೆನ್ ಈಸ್ ನಾಟ್ ರಿಲೆಕ್ಟೆಂಟ್ ಟು ಆ್ಯಕ್ಟ್ ಆ್ಯಸ್ ಅನ್ ಎಕ್ಸಿಕ್ಯೂಟರ್, ಇಲ್ಲಪ್ಪ ನನಗೆ ಐ ಆಮ್ ನಾಟ್ ರೆಡಿ ಟು ಆ್ಯಕ್ಟ್ ಆ್ಯಸ್ ಅನ್ ಎಕ್ಸಿಕ್ಯೂಟರ್ ಅಂಥೇಳಿ ಅವನು ರಿಜೆಕ್ಟ್ ಮಾಡಿದ್ರೆ, ಅಥವಾ ವಿಲ್ಲಲ್ಲಿ ಯಾವುದೇ ಪರ್ಸನ್ ನೇಮನ್ನು ಮೆನ್ಷನ್ ಮಾಡಲಿಲ್ಲ ಅಂದರೆ, ಎಕ್ಸಿಕ್ಯೂಟರ್ ಯಾರು ಅಂಥೇಳಿ ಮೆನ್ಷನ್ ಮಾಡಲಿಲ್ಲ, ಅಥವಾ ವಿಲ್ಲೇ ಬರೆದಿಲ್ಲ ಪರ್ಸನ್ನು, ಅಂಥ ಒಂದು ಸಿಚುಯೇಷನ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೋರ್ಟ್ ಅಪಾಯಿಂಟ್ ಮಾಡುತ್ತೆ ಹೂ ಈಸ್ ನೋನ್ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟರ್. ವೆನ್ ನೋ ವಿಲ್ ಈಸ್ ಲೆಫ್ಟ್ ಬೈ ದಿ ಟೆಸ್ಟೇಟರ್, ವೆನ್ ನೋ ವಿಲ್ ಈಸ್ ಲೆಫ್ಟ್ ಬೈ ದಿ ಡಿಸೀಸ್ಡ್ ಅಂದರೆ ಸತ್ತೋಗಿರುವಂಥ ವ್ಯಕ್ತಿ ಅಂಥೇಳಿ, ವಿಲ್ ಬರೆದಿಲ್ಲ ಅಥವಾ ವಿಲ್ಲೇ ಮಾಡಲಿಲ್ಲ, ವಿಲ್ಲಲ್ಲಿ ಬರೆದಿರೋನು ಎಕ್ಸಿಕ್ಯೂಟರ್ ಆಗಿ ವರ್ಕ್ ಮಾಡೋದಕ್ಕೆ ತಯಾರಿಲ್ಲ, ಅಥವಾ ಯಾವುದೇ ಪರ್ಸನ್ ನೇಮನ್ನು ವಿಲ್ಲಲ್ಲಿ ಮೆನ್ಷನ್ ಮಾಡಲಿಲ್ಲ ಅಂದರೆ ದೆನ್ ದ ಅಡ್ಮಿನಿಸ್ಟ್ರೇಟರ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಆವಾಗ ಅಡ್ಮಿನಿಸ್ಟ್ರೇಟರು ಪಿಕ್ಚರ್ಗೆ ಬರ್ತಾನೆ. ಸೊ ಅವನನ್ನು ಕೋರ್ಟ್ ಅಪಾಯಿಂಟ್ ಮಾಡಿರುತ್ತೆ. ನೀನು ಆ ವಿಲ್ಲಲ್ಲಿ ಯಾವ ರೀತಿ ಇದೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ. ವಿಲ್ಲೇ ಬರೆದಿಲ್ಲ ಅಂತ ಹೇಳಿದ್ರೆ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಥೇಳಿ ಕೋರ್ಟು ಇಶ್ಯೂ ಮಾಡುತ್ತೆ. ವೆನ್ ನೋ ವಿಲ್ ಈಸ್ ಲೆಫ್ಟ್ ಬೈ ದಿ ಡಿಸೀಸ್ಡ್, ಸತ್ತೋಗಿರೋಂಥ ವ್ಯಕ್ತಿ ಯಾವುದೇ ವಿಲ್ಲನ್ನು ಬರೆದಿಲ್ಲ ಅಂತ ಹೇಳಿದ್ರೆ ಆಗೇನು ಮಾಡುತ್ತೆ ಅಂದರೆ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ನ ಕೋರ್ಟ್ ಇಶ್ಯೂ ಮಾಡುತ್ತೆ. ಸೊ ಆವಾಗ ಅಡ್ಮಿನಿಸ್ಟ್ರೇಟರ್ ಏನು ಮಾಡಬೇಕಾಗುತ್ತೆ ಅಂದರೆ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನಲ್ಲಿ ಯಾವ್ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಇರುತ್ತೋ ಆ ರೀತಿ ಅವನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕು, ಪ್ರಾಪರ್ಟಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕು. ಸೊ ನೋಡಿ, ಇಲ್ಲಿ ಅಫಿಷಿಯಲ್ ಪ್ರೊಬೇಟ್ ಅಂತ ಬರುತ್ತೆ. ಇಟ್ ಈಸ್ ಅನ್ ಅಫಿಷಿಯಲ್ ಕಾಪಿ ಆಫ್ ದಿ ವಿಲ್. ಇದು ಯಾವಾಗ ವಿಲ್ಲು ಬರುತ್ತೆ ಅಂತ ಹೇಳಿದ್ರೆ ಅವನು ವಿಲ್ ಬರೆದಿರ್ತಾನಲ್ವ, ವಿಲ್ ಬರೆದು ಏನು ಮಾಡಿರ್ತಾನೆ, ಅವ್ನು ಸೇಫಾಗಿ ಇಟ್ಕೊಂಡಿರ್ತಾನೆ, ಮತ್ತು ಇನ್ನೊಬ್ಬರಿಗೆ ಒಬ್ಬ ಲಾಯರ್ಗೆ ನಾರ್ಮಲಾಗಿ ಇಂಟ್ರೆಸ್ಟ್ ಮಾಡಿರ್ತಾರೆ. ಸೊ ಅದು ಒಂದು ಅಫಿಷಿಯಲ್ ಕಾಪಿನ ಲಾಯರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬ ಪರ್ಸನ್ ಡೆತ್ ಆದಮೇಲೆ ಎಕ್ಸಿಕ್ಯೂಟರ್ಗೆ ಅದನ್ನು ಕೊಡ್ತಾನೆ. ಅದನ್ನು ನಾವು ಅಫಿಷಿಯಲ್ ಕಾಪಿ ಆಫ್ ದಿ ವಿಲ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಅಫಿಷಿಯಲ್ ಕಾಪಿ ಆಫ್ ದಿ ವಿಲ್ ಇಶ್ಯೂಡ್ ಬೈ ದಿ ಕೋರ್ಟ್ ಟು ಎನ್ ಎಕ್ಸಿಕ್ಯೂಟರ್ಗೆ ಕೊಡುತ್ತೆ. ಸೊ ಆ ಎಕ್ಸಿಕ್ಯೂಟರ್ ಕೊಟ್ಟಾಗ ವಿಚ್ ಆಥರೈಸಸ್ ದ ಎಕ್ಸಿಕ್ಯೂಟರ್ ಟು ಎಕ್ಸಿಕ್ಯೂಟ್ ದ ವಿಲ್, ಅವನಿಗೆ ಒಂದು ಅಥಾರಿಟಿ ಬರುತ್ತೆ. ಆ ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡುವಂಥ ಅಥಾರಿಟಿ ಆ ಒಂದು ವಿಲ್ ಬಂದಾಗ ಬರುತ್ತೆ. ಯಾಕಂದರೆ ಅವನನ್ನು ಇಂಟ್ರೆಸ್ಟ್ ಮಾಡಿರ್ತಾರೆ, ನೀನು ಎಕ್ಸಿಕ್ಯೂಟ್ ಮಾಡು ಅಂಥೇಳಿ. ಹಾಗಾಗಿ ಎಕ್ಸಿಕ್ಯೂಟರ್ಗೆ ವಿಚ್ ಆಥರೈಸಸ್ ಹಿಮ್ ಟು ಎಕ್ಸಿಕ್ಯೂಟ್ ದ ವಿಲ್, ಆ ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ
ಅವನಿಗೆ ಅಥಾರಿಟಿ ಇರುತ್ತೆ ಅಂತೇಳಿ. ಸೊ ಇದು ಅಫಿಷಿಯಲ್ ಪ್ರೊಬೇಟ್ ಅಂದರೆ ಅಫಿಷಿಯಲ್ ಕಾಪಿ ಆಫ್ ದಿ ವಿಲ್ಲೇ ಇದು ಆ್ಯಕ್ಚುಲಾಗಿ ಅಫಿಷಿಯಲ್ ಪ್ರೊಬೇಟ್ ಅಂತ ಕರಿತೀವಿ. ಸೊ ವಿಲ್ ಬರೆದಿಲ್ಲ ಅಂತ ಹೇಳಿದ್ರೆ ಆಗ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ನ ಕೋರ್ಟ್ ಇಶ್ಯೂ ಮಾಡುತ್ತೆ. ನಾನು ಆಗಲೇ ಹೇಳಿದೆ, ವೆನ್ ನೋ ವಿಲ್ ಈಸ್ ಲೆಫ್ಟ್ ಬೈ ದಿ ಡಿಸೀಸ್ಡ್ ಆರ್ ದ ಎಕ್ಸಿಕ್ಯೂಟರ್ ಈಸ್ ನಾಟ್ ವಿಲ್ಲಿಂಗ್ ಟು ಆ್ಯಕ್ಟ್ ಆಸ್ ಅನ್ ಎಕ್ಸಿಕ್ಯೂಟರ್, ದೆನ್ ಕೋರ್ಟ್ ವಿಲ್ ಅಪಾಯಿಂಟ್ ಅ ಪರ್ಸನ್ ಕಾಲ್ಡ್ ಅಡ್ಮಿನಿಸ್ಟ್ರೇಟರ್. ಕೋರ್ಟು ಅಪಾಯಿಂಟ್ ಮಾಡುತ್ತೆ ಅಡ್ಮಿನಿಸ್ಟ್ರೇಟರ್ಗೆ ಹೂ ವಿಲ್ ಬಿ ಇಶ್ಯೂಡ್ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಟು ಆ್ಯಕ್ಟ್ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್. ಸೊ ಅವನಿಗೆ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ನ ಇಶ್ಯೂ ವಿಲ್ಲೇ ಇಲ್ಲ ಅಂತ ಹೇಳಿದಾಗ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಯಾರು ಇಶ್ಯೂ ಮಾಡ್ತಾರೆ? ಕೋರ್ಟ್ ಇಶ್ಯೂ ಮಾಡುತ್ತೆ. ಸೊ ಅವಾಗ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಮಾಡಿದ್ರೆ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಯಾವ ರೀತಿ ಈ ಒಂದು ಪ್ರಾಪರ್ಟಿನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಈ ಮನಿ ಯಾರಿಗೆ ಸೇರಬೇಕು ಅನ್ನೋದು ಡೀಟೇಲಾಗಿ ಆ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಅದರ ಪ್ರಕಾರ ಅಡ್ಮಿನಿಸ್ಟ್ರೇಟರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕಾಗುತ್ತೆ. ದಿಸ್ ಈಸ್ ಅಬೌಟ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್. ಹಾಗಾದರೆ ಎಕ್ಸಿಕ್ಯೂಟರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಜೊತೆ ಬ್ಯಾಂಕರು ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ಸ್ನ ಬ್ಯಾಂಕರು ತಗೋಬೇಕಾಗತ್ತೆ ಅಂತ ನೋಡಿ. ಪ್ರಿಕಾಷನ್ಸ್ ಟು ಬಿ ಟೇಕನ್ ಅಪ್ ಬೈ ದಿ ಬ್ಯಾಂಕರ್ ಇನ್ ಆಪರೇಷನ್ ಆಫ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಅಕೌಂಟ್. ಸೊ ಫಸ್ಟ್ ಅವನೇನು ಮಾಡಬೇಕಾಗುತ್ತೆ, ಆನ್ ರಿಸೆಪ್ಟ್ ಆಫ್ ನೋಟಿಸ್ ಆಫ್ ಡೆತ್ ಆಫ್ ಟೆಸ್ಟೇಟರ್, ಯಾವುದೋ ಒಬ್ಬ ಪರ್ಸನ್ನ, ಒಬ್ಬ ವಿಲ್ ಮಾಡಿರುವಂಥ ಪರ್ಸನ್ನು ಸತ್ತ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಅವನ ಅಕೌಂಟನ್ನು ಸ್ಟಾಪ್ ಮಾಡಬೇಕಾಗತ್ತೆ ಬ್ಯಾಂಕರು. ಇಮ್ಮಿಡಿಯೇಟ್ಲಿ ಎಸ್ ಟು ಸ್ಟಾಪ್ ದ ಆಪರೇಷನ್ ಆಫ್ ದಿ ಅಕೌಂಟ್ ಆಫ್ ದಿ ಟೆಸ್ಟೇಟರ್. ಸೊ ಆಮೇಲೆ ಲೆಟರ್ ಆಫ್ ಪ್ರೊಬೇಟ್ ಅಥವಾ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ನ ವೆರಿಫೈ ಮಾಡಬೇಕು. ಈಗ ಎಕ್ಸಿಕ್ಯೂಟರ್ ತೊಗೊಂಬಂದರೆ ನೋಡಿ, ಇದು ನನಗೆ ಒಂದು ಅಫಿಷಿಯಲ್ ಕಾಪಿ ಆಫ್ ದಿ ವಿಲ್ ಸಿಕ್ಕಿದೆ, ನನಗೆ ಇದರ ಪ್ರಕಾರ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಬ್ಯಾಂಕರ್ ಹತ್ರ ಬಂದಾಗ ಆ ಬ್ಯಾಂಕರು ಲೆಟರ್ ಆಫ್ ಪ್ರೊಬೇಟನ್ನು ವೆರಿಫೈ ಮಾಡಬೇಕು. ಲೆಟರ್ ಆಫ್ ಪ್ರೊಬೇಟ್ ಅಂದರೆ ವಿಲ್, ಅದು ಅಫಿಷಿಯಲ್ ಕಾಪಿ ಆಫ್ ದಿ ವಿಲ್, ಅದನ್ನು ವೆರಿಫೈ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ ಇಶ್ಯೂ ಮಾಡಿರುತ್ತೆ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್, ಅದನ್ನು ಬ್ಯಾಂಕರು ವೆರಿಫೈ ಮಾಡಬೇಕಾಗತ್ತೆ. ಯಾಕೆಂದರೆ ಅದರಲ್ಲಿ ಗೊತ್ತಾಗುತ್ತೆ ಯಾರು ಎಕ್ಸಿಕ್ಯೂಟರ್ಸು ಮತ್ತು ಯಾರು ಅಡ್ಮಿನಿಸ್ಟ್ರೇಟರ್ಸ್ ಅಂತೇಳಿ. ಹಾಗಾಗಿ ಬ್ಯಾಂಕರ್ ಹ್ಯಾಸ್ ಟು ಎಕ್ಸಾಮಿನ್ ಲೆಟರ್ ಆಫ್ ಪ್ರೊಬೇಟ್ ಇಫ್ there is official copy of the will. If there is no will, in such a case banker has to verify letter of administration. In that he will clearly come to know who is executors and who is an administrator. ಯಾರು ಎಕ್ಸಿಕ್ಯೂಟರ್ಸು ಮತ್ತು ಯಾರು ಅಡ್ಮಿನಿಸ್ಟ್ರೇಟರ್ಸ್ ಅಂತೇಳಿ ಗೊತ್ತಾಗುತ್ತೆ ಅದನ್ನು ವೆರಿಫೈ ಮಾಡಿದಾಗ. ದೆನ್ ಸೊ ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಬ್ಯಾಂಕರು ಆ ಡಿಸೀಸ್ಡ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಯಾಕಂದರೆ ಆ ವ್ಯಕ್ತಿ ಸತ್ತಿದ್ದಾನೆ, ಆ ವ್ಯಕ್ತಿ ಸತ್ತಾದ ಮೇಲೆ ಏನು ಮಾಡಬೇಕಾಗತ್ತೆ, ಆ ಅಕೌಂಟನ್ನು ಕ್ಲೋಸ್ ಮಾಡಿ ಬ್ಯಾಂಕರು ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಅದು ಯಾವ ರೀತಿ ಓಪನ್ ಮಾಡಬೇಕಂದ್ರೆ ABC ಇಸ್ ದ ಎಕ್ಸಿಕ್ಯೂಟರ್ಸ್, A ಮತ್ತು B ಮತ್ತು C 3 ಜನ ಎಕ್ಸಿಕ್ಯೂಟರ್ಸ್ ಇದ್ದಾರೆ ಆಫ್ ದಿ ಎಸ್ಟೇಟ್ ಆಫ್ X ದ ಡಿಸೀಸ್ಡ್. ಈ ರೀತಿ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ ಬ್ಯಾಂಕರು. ಅಥವಾ ABC ಅಡ್ಮಿನಿಸ್ಟ್ರೇಟರ್ಸ್ ಆಫ್ ದಿ ಎಸ್ಟೇಟ್ ಆಫ್ X ದ ಡಿಸೀಸ್ಡ್. X ಸತ್ತೋಗಿರೋಂಥ ವ್ಯಕ್ತಿ, ABC ಅನ್ನೋರು 3 ಜನ ಅಡ್ಮಿನಿಸ್ಟ್ರೇಟರ್ಸು, 3 ಜನ ಎಕ್ಸಿಕ್ಯೂಟರ್ಸ್ ಅಂತೇಳಿ. ಯಾರಾದರೂ ಎಕ್ಸಿಕ್ಯೂಟರ್ಸ್ ಇರ್ತಾರೆ, ಇಲ್ಲಾಂದರೆ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ, ಇಬ್ಬರು ಇರೋದಿಲ್ಲ. ಎಕ್ಸಿಕ್ಯೂಟರ್ಸು ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಇಬ್ಬರು ಇರೋದಿಲ್ಲ. ವಿಲ್ ಇಲ್ಲ ಅಂದರೆ ಮಾತ್ರ ಅಡ್ಮಿನಿಸ್ಟ್ರೇಟರ್ಸ್ ಬರುತ್ತೆ. ವಿಲ್ ಇದೆ ಅಂತ ಹೇಳಿದ್ರೆ ಅಥವಾ ಆ ವಿಲ್ಲಲ್ಲಿ ಪರ್ಸನ್ ನೇಮನ್ನು ಮೆನ್ಷನ್ ಮಾಡಿದಾರೆ ಅಂದರೆ ಅವರೆಲ್ಲ ಎಕ್ಸಿಕ್ಯೂಟರ್ಸ್ ಆಗ್ತಾರೆ. ಸೊ ಈ ರೀತಿ ಬ್ಯಾಂಕರು ಅಕೌಂಟನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ದೆನ್ in case of several executors and administrator, the banker should get the mandate signed by all the executors and administrators. ಒಬ್ಬರಿಗಿಂತ ಜಾಸ್ತಿ ಜನ ಎಕ್ಸಿಕ್ಯೂಟರ್ಸು ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಇದ್ದರೆ ಬ್ಯಾಂಕರ್ ಏನು ಮಾಡಬೇಕಾಗುತ್ತೆ, ಒಂದು ರಿಟರ್ನ್ ಅಂಡರ್ಟೇಕಿಂಗನ್ನು ತಗೋಬೇಕಾಗುತ್ತೆ ಎಲ್ಲರಿಂದನೂ. ಎಕ್ಸಿಕ್ಯೂಟರ್ಸ್ ಇದ್ದರೆ ಎಕ್ಸಿಕ್ಯೂಟರ್ಸು ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಇದ್ದರೆ ಅಡ್ಮಿನಿಸ್ಟ್ರೇಟರ್ಸ್. ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಆಗ ಬ್ಯಾಂಕರು ರಿಟರ್ನ್ ಮ್ಯಾಂಡೇಟ್ನ ತಗೋಬೇಕಾಗುತ್ತೆ ಅವರಿಂದ. ನಾವೇ ಎಕ್ಸಿಕ್ಯೂಟರ್ಸು, ನಾವೇ ಅಡ್ಮಿನಿಸ್ಟ್ರೇಟರು, ಸೊ ನಮ್ಮಿಂದ ಪ್ರಾಪರ್ಟಿನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ನಾವು ಅದರ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಅಂತೇಳಿ ಒಂದು ಅಂಡರ್ಟೇಕಿಂಗನ್ನು ನಾರ್ಮಲಾಗಿ ಬ್ಯಾಂಕರು ತಗೊಳ್ತಾನೆ. ನೆಕ್ಸ್ಟು ಜಾಯಿಂಟ್ ಎಕ್ಸಿಕ್ಯೂಟರ್ಸು ಮತ್ತು ಜಾಯಿಂಟ್ ಅಡ್ಮಿನಿಸ್ಟ್ರೇಟರ್ಸ್ ಇದ್ದರೆ ಅವ್ರಿಗೆ ಮಾರ್ಟ್ಗೇಜ್ ಮಾಡೋದಕ್ಕೆ ಅಥವಾ ಪ್ಲೆಡ್ಜ್ ಮಾಡೋದಕ್ಕೆ ಪವರ್ ಇದೆಯೋ ಇಲ್ವೋ ಅಂತೇಳಿ ಬ್ಯಾಂಕರು ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಆಫ್ ಜಾಯಿಂಟ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್, ದ ಪವರ್ ಟು ಪ್ಲೆಡ್ಜ್ ಅಂದರೆ ಆಡ ಇಡುವಂಥದ್ದು, ಮಾರ್ಟ್ಗೇಜ್ ಮಾಡುವಂಥದ್ದು ಅವ್ರಿಗೆ ಇದೆಯೋ ಇಲ್ವೋ ಅಂತೇಳಿ ಬ್ಯಾಂಕರು ಚೆಕ್ ಮಾಡ್ಕೋಬೇಕು. ಅಫಿಷಿಯಲ್ ಕಾಪಿ ಆಫ್ ದಿ ವಿಲ್ ಅಥವಾ ಲೆಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ನೋಡಿದ್ರೆ ಬ್ಯಾಂಕರ್ಗೆ ಗೊತ್ತಾಗುತ್ತೆ. ದೆನ್ ನೆಕ್ಸ್ಟ್, ಎಕ್ಸಿಕ್ಯೂಟರ್ಸ್ ಮೇ ಬಾರೋ ಫಾರ್ ಡಿಸ್ಚಾರ್ಜಿಂಗ್ ಸಮ್ ಅರ್ಜೆಂಟ್ ಆಬ್ಲಿಗೇಷನ್ ಆಫ್ ದಿ ಡಿಸೀಸ್ಡ್. ಯಾವುದೋ ಒಂದು ಅರ್ಜೆಂಟ್ ಆಬ್ಲಿಗೇಷನ್ನ ಫುಲ್ಫಿಲ್ ಮಾಡೋದಕ್ಕೆ ಎಕ್ಸಿಕ್ಯೂಟರ್ಸು ಲೋನನ್ನು ತೊಗೋಬೋದು.
ಸೊ ಆ ಲೋನನ್ನು ಯಾವ ರೀತಿ ಕ್ಲಿಯರ್ ಮಾಡ್ತಾರೆ ಅಂದರೆ, ಡಿಸೀಸ್ಡ್ ಹತ್ರ ಪ್ರಾಪರ್ಟಿ ಇರುತ್ತಲ್ಲ, ಆ ಪ್ರಾಪರ್ಟಿ ಮುಖಾಂತರ ಅವರು ಲೋನನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ಇಮ್ಮಿಡಿಯೇಟಾಗಿ ಏನಾದರೂ ಆ ಎಕ್ಸಿಕ್ಯೂಟರ್ಸ್ಗೆ ಅಮೌಂಟ್ ಬೇಕಾಗಿದೆ, ಯಾವುದೋ ಒಂದು ಆಬ್ಲಿಗೇಷನ್ ಫುಲ್ಫಿಲ್ ಮಾಡೋದಕ್ಕೆ, ಇನ್ ಆರ್ಡರ್ ಟು ಡಿಸ್ಚಾರ್ಜ್ ಸಮ್ ಅರ್ಜೆಂಟ್ ಅಬ್ಲಿಗೇಷನ್, ಇನ್ ಸಚ್ ಕೇಸ್ ಎಕ್ಸಿಕ್ಯೂಟರ್ಸ್ ಕ್ಯಾನ್ ಬಾರೋ loan from the bank and such loan can be cleared out of the assets held by ಡಿಸೀಸ್ಡ್. ಸತ್ತೋಗಿರುವಂಥ ವ್ಯಕ್ತಿ ಹತ್ರ ಅಸೆಟ್ನ ಬಿಟ್ಟೋಗಿರ್ತಾನಲ್ಲ, ಪ್ರಾಪರ್ಟಿನ ಬಿಟ್ಟೋಗಿರ್ತಾನಲ್ಲ, ಆ ಪ್ರಾಪರ್ಟಿಯಲ್ಲಿ ಅವನು ಆ ಲೋನನ್ನು ಕ್ಲಿಯರ್ ಮಾಡ್ಕೋಬೋದು. ದೆನ್ ಓಕೆ, ದ ಬ್ಯಾಂಕರ್ ಶುಡ್ ಎನ್ಶೂರ್ ದಟ್ ಮನಿ ಬಿಲಾಂಗ್ಸ್ ಟು ಡಿಸೀಸ್ಡ್ ಈಸ್ ನಾಟ್ ಮಿಸ್ಅಪ್ರಾಪ್ರಿಯೇಟೆಡ್. ಅಂದರೆ ವಿಲ್ಲಲ್ಲಿ ಬರೆದಿರುವಂಥ ಪ್ರಾಪರ್ಟಿನ ಬ್ಯಾಂಕರು ಚೆಕ್ ಮಾಡ್ಕೋಬೇಕು. ಇದನ್ನು ಎಕ್ಸಿಕ್ಯೂಟರ್ಸ್ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು ಇದನ್ನು ಮಿಸ್ಅಪ್ರೋಪ್ರಿಯೇಟ್ ಮಾಡ್ತಿಲ್ಲ, ಅವರ ಪ್ರೈವೇಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಿಲ್ಲ ಅಂತ ಬ್ಯಾಂಕರು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಪ್ರತಿ ಸರಿ ಯಾವುದೇ ಚೆಕ್ಕನ್ನು ಪ್ರೆಸೆಂಟ್ ಮಾಡಿದ್ರೆ ಎಕ್ಸಿಕ್ಯೂಟರ್ಸ್ ಆಗಿರ್ಬೋದು ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಅವು ಏನು ಚೆಕ್ಕನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಥವಾ ಏನು ಅಮೌಂಟು ಡ್ರಾ ಮಾಡ್ತಾ ಇದ್ದಾರೆ ಡಿಸೀಸ್ಡ್ ಅಕೌಂಟಿಂದ, ಆ ಎಕ್ಸಿಕ್ಯೂಟರ್ಸ್ ಅಕೌಂಟಿಂದ ಡ್ರಾ ಮಾಡ್ತಿರುವಂಥದ್ದು ಪ್ರೈವೇಟ್ ಅಕೌಂಟಿಗೆ ಹೋಗ್ತಿಲ್ಲ ಮತ್ತು ಇದನ್ನು ಮಿಸ್ಅಪ್ರೋಪ್ರಿಯೇಟ್ ಮಾಡ್ತಿಲ್ಲ ಎಕ್ಸಿಕ್ಯೂಟರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ಸ್ ಅಂತೇಳಿ ಬ್ಯಾಂಕರು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ದೆನ್ ಆನ್ ದ ಇನ್ಸಾಲ್ವೆನ್ಸಿ ಆಫ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್, ಇ ಆ್ಯಂಡ್ ಇ ಅಂತ ಹಾಕಿದ್ದೀನಿ, ಎಕ್ಸಿಕ್ಯೂಟರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ ಅಂತೇಳಿ ಅರ್ಥ. ದ ಇನ್ಸಾಲ್ವೆನ್ಸಿ ಆಫ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಡಸ್ ನಾಟ್ ರೆಸ್ಟ್ರಿಕ್ಟ್ ಹಿಮ್ ಫ್ರಮ್ ದಿ ಆಪರೇಟಿಂಗ್ ಆಫ್ ದಿ ಬ್ಯಾಂಕ್ ಅಕೌಂಟ್. ಈಗ ಎಕ್ಸಿಕ್ಯೂಟರ್ಸು ಮತ್ತು ಅಡ್ಮಿನಿಸ್ಟ್ರೇಟರ್ ಇನ್ಸಾಲ್ವೆಂಟ್ ಆಗಿರ್ಬೋದು, ಬಟ್ ಆ ಒಂದು ಅವ್ರ ಇನ್ಸಾಲ್ವೆನ್ಸಿ ಅದು ಪ್ರೈವೇಟ್, ಅದು ಅವನು ಇನ್ಸಾಲ್ವೆಂಟ್ ಆಗಿರೋ ಮಾತ್ರಕ್ಕೆ ಅವರು ಎಕ್ಸಿಕ್ಯೂಟರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡೋ ಹೋಗಿಲ್ಲ ಅಂಥೇಳಿ ಎಲ್ಲೂ ಇಲ್ಲ. ಹಾಗಾಗಿ ದೇ ಕ್ಯಾನ್ ಆ್ಯಕ್ಟ್ ಆಸ್ ಅನ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್, ದೇ ಕ್ಯಾನ್ ಕಂಟಿನ್ಯೂ ಆಸ್ ಅನ್ ಎಕ್ಸಿಕ್ಯೂಟರ್ಸ್ ಆರ್ ಅಡ್ಮಿನಿಸ್ಟ್ರೇಟರ್ ಆನ್ ದಿ ಇನ್ಸಾಲ್ವೆನ್ಸಿ ಆಫ್ ಎನಿ ಆಫ್ ದಿ ಎಕ್ಸಿಕ್ಯೂಟರ್ಸ್ ಆರ್ ಅಡ್ಮಿನಿಸ್ಟ್ರೇಟರ್. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ ಬ್ಯಾಂಕರು. ಅದು ಯಾವುದೇ ರೀತಿ ಡಿಸ್ಟರ್ಬ್ ಆಗೋದಿಲ್ಲ, ಅದು ಅಕೌಂಟು ಯಾವ ರೀತಿ ರನ್ ಆಗಬೇಕೋ ಆ ರೀತಿ ರನ್ ಆಗ್ತಿರುತ್ತೆ. ಇದೂ ಅಷ್ಟೇ. In case of lunacy of executors and administrator terminates the authority to operate the bank account. ಲೂನಸಿ ಅಂದರೆ ನಿಮ್ಗೆ ಗೊತ್ತಿದೆ, ಲೂನಸಿ ಅಂತ ಹೇಳಿದ್ರೆ ಮ್ಯಾಡ್ ಅಂತೇಳಿ ಅರ್ಥ. ಎಕ್ಸಿಕ್ಯೂಟರ್ಸ್ ಮತ್ತು ಅಡ್ಮಿನಿಸ್ಟ್ರೇಟರು ಹುಚ್ಚ ಆಗಿದ್ದಾರೆ ಅಂತ ಹೇಳಿದ್ರೆ ಆಗೇನು ಮಾಡಬೇಕಾಗುತ್ತೆ, ಅವರು ಅಕೌಂಟನ್ನ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ದೇ ವಿಲ್ ನಾಟ್ ಬಿ ಅಲೌಡ್ ಟು ಆಪರೇಟ್ ದ ಅಕೌಂಟ್ ಇನ್ ಫ್ಯೂಚರ್. ಯಾಕೆಂದರೆ ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಫಾರ್ಮ್ ದ ರ್ಯಾಷನಲ್ ಜಡ್ಜ್ಮೆಂಟ್, ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವುದೋ ಒಬ್ಬ ಎಕ್ಸಿಕ್ಯೂಟರು ಅಥವಾ ಅಡ್ಮಿನಿಸ್ಟ್ರೇಟರು ಮ್ಯಾಡ್ ಆಗಿದ್ದಾನೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಆ ಅಕೌಂಟನ್ನು ಸ್ಟಾಪ್ ಮಾಡಬೇಕು. ಉಳಿದಂಥ ಅಡ್ಮಿನಿಸ್ಟ್ರೇಟರ್ಸು ಮತ್ತು ಎಕ್ಸಿಕ್ಯೂಟರ್ಸ್ಗೆ ಆಪ್ರೇಟ್ ಮಾಡೋದಕ್ಕೆ ಅವರು ಅಲೋ ಮಾಡ್ಬೋದು. ದೆನ್ in case of death of executors or administrator need not stop, the remaining executors ಮತ್ತು ಅಡ್ಮಿನಿಸ್ಟ್ರೇಟರ್ಸು ಆ ಅಕೌಂಟನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅಂತೇಳಿ ಬ್ಯಾಂಕರು ವೈಲ್ ಡೀಲಿಂಗ್ ವಿತ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್. I hope you understood. With this I conclude today's session. Thank you.